ನಿಮಗೆ ಹಿಂಗೆ ಹೇಳ್ತಾ ಇರೋದು, ಶಾಸಕರು ಮಾತಾಡೋದು ಮಧ್ಯ ಮಾತಾಡ್ಬಾರ್ದು. ನೀವು ಕೇಳಿ, ನಿಮ್ಗೋಸ್ಕರ ಮಾತಾಡ್ತಾ ಇರೋದು ನಾನು. ಶಾಸಕರಿಗೆ ಹೋದ ಸಾರಿ ಅಭ್ಯರ್ಥಿಗಳಾಗಿದ್ದವರಿಗೆ, ಲೋಕಸಭಾ ಸದಸ್ಯರಿಗೆ, ಲೋಕಸಭಾ ಅಭ್ಯರ್ಥಿ ಆಗಿದ್ದಂಥವ್ರು ಅವ್ರಿಗೆ ಮಾತಾಡ್ತಕ್ಕಂಥದ್ದು. ನೀವು ಇದು ನಿಮ್ಮ ಅಳಿವು ಉಳಿವಿನ ಪ್ರಶ್ನೆ ಇದೆ. ಅಳಿವು ಉಳಿವಿನ ಪ್ರಶ್ನೆ. ಅನೇಕ ಜನ 3,000ದಲ್ಲಿ ಗೆದ್ದಿದ್ದಾರೆ, 4,000ದಲ್ಲಿ ಗೆದ್ದಿದ್ದಾರೆ, 5,000ದಲ್ಲಿ ಗೆದ್ದಿದ್ದಾರೆ, 1,000ದಲ್ಲಿ ಗೆದ್ದಿದ್ದಾರೆ. ಒಂದು ಓಟ್ನಿಂದ ಕೃಷ್ಣಮೂರ್ತಿ ಸೋತೋದ. ಒಂದು ಓಟ್ನಿಂದ ಕೃಷ್ಣಮೂರ್ತಿ ಎಲ್ಲ ಬಂದಿದ. ಒಂದು ಓಟ್ನಿಂದ ಸೋತ. ಈಗ ನಿಮಗೆ ಯಾರು ನಿಮ್ಗೆ ಮತ ಹಾಕ್ತಾರೆ ಅವ್ರನ್ನ 1,000, 2,000, 3,000, 4,000, 5,000, 10,000 ಕಿತ್ತಾಕ್ತಕ್ಕಂಥ ಅವಕಾಶ ಇದೆ. ಈಗ ಕೂಡ 5,000 ಗೆದ್ದಿರೋದಿಲ್ಲ, 5,000 ಗೆದ್ದಿರೋದು. 5,000 ಓಟ್ ಕಿತ್ತಾಕ್ಬಿಟ್ರೆ ಚಾಮರಾಜದಲ್ಲಿ ಗೆಲ್ಲಕ್ಕಾಗುತ್ತಾ? 10,000 ಓಟ್ನಿ ಕಿತ್ತಾಕ್ಬಿಟ್ರು ಅಂತ ಇಟ್ಕೊಳ್ಳ. ನಿನ್ನ ಜನಪ್ರಿಯ, ನೀನು 3 ವರ್ಷದಲ್ಲಿ ಏನಾದ್ರು ಜನರ ಭಾವ ವಿಶ್ವಾಸವನ್ನ ಗಳಿಸ್ಕೊಂಡಿದ್ರೆ 10,000 ಕಿತ್ತಾಕ್ಬಿಟ್ರು. ಈ 10,000 ಓಟ್ ಕಿತ್ತಾಕ್ಬಿಟ್ರೆ ಗೆಲ್ಲಕ್ಕಂತ ಆಗಲ್ಲ. ನೀವು MLA ಆಗಕ್ಕಾಗಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಜಾಗೃತಿಯನ್ನು ವಹಿಸಿರ್ತಕ್ಕಂಥ. ಇದು ಆಗಬಾರದು. ಮತದಾರರು, ಯಾವುದೇ ಮತದಾರ ಅರ್ಹತೆ ಇರ್ತಕ್ಕಂಥ ಮತದಾರ, ಅವರ ಹಕ್ಕು ಮತದಾರ ಪಟ್ಟಿಯಿಂದ ಹೊರಗಡೆ ಇರ್ಬಾರ್ದು. ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ? ನಮಗೆ ಕಾಂಗ್ರೆಸ್ಗೆ ಯಾರ್ಯಾರು ಓಟ್ ಹಾಕ್ತಾರೆ? ಬಡವರು, ರೈತರು, ಕಾರ್ಮಿಕರು, ಮಹಿಳೆಯರು, ಹಿಂದೂಗಳು, ಅಲ್ಪಸಂಖ್ಯಾತರು, ಇವರು ಓಟ್ಗಳೇ ಎಗರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂತಂದ್ರೆ ಕಾಂಗ್ರೆಸ್ ಬಿಜೆಪಿ ನಿಮ್ಗೆ ಎಷ್ಟು ಮತ ತಗೊಂಡಿರೋದು ಗೊತ್ತಾ? ಪರ್ಸೆಂಟೇಜ್ ಮತ ತಗೊಂಡಿರೋದು ಕೇವಲ 36% ಮಾತ್ರ. 64% ಬಿಜೆಪಿ ವಿರುದ್ಧವಾಗಿ ಓಟ್ ಹಾಕಿದ್ದಾರೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. 36% ಮಾತ್ರ ಬಿಜೆಪಿ ಓಟ್ ತಗೊಂಡಿರೋದು. 64% ಬಿಜೆಪಿ ವಿರುದ್ಧವಾಗಿ ಮತ ಹಾಕಿದ್ದಾರೆ. ಈ 64% ಅಲ್ಲಿ 10% ಬಿಟ್ಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ? ಅದಕ್ಕೋಸ್ಕರನೇ ಈ ಸಮಾವೇಶ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ವಿಧಾನಸಭಾ ಸದಸ್ಯರಿಗೆ ಮತ್ತು ಸೋತ ಅಭ್ಯರ್ಥಿಗಳು. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಿಮ್ ಕಾನ್ಸ್ಟಿಟ್ಯೂಷನ್ ಈ SIR ನಡೀತದಲ್ಲ, 1 ತಿಂಗಳು ನಿಮ್ಗೆ ಶುರುವಾಗದೆ ಯಾವತ್ತೇನಪ್ಪ ಅಂತಂದ್ರೆ ಜೂನ್ 30ನೇ ತಾರೀಕಿನಿಂದ ಜುಲೈ 29ನೇ ತಾರೀಕು 30 ದಿನ ನೀವು ಬಹಳ ಎಚ್ಚರಿಕೆ ವಹಿಸ್ಬೇಕು. ಎಲ್ಲ ಕೆಲಸನೂ ಬದಿಗೊತ್ತಿ ಇದನ್ನೇ ಮಾಡಬೇಕು. ಏನು ಮಾಡಬಾರ್ದು ನೀವು. ಆಮೇಲೆ ತಿಳ್ಕೊಂಡು ಬಿಟ್ರೆ, ಬಾಯಿ ಬಿಟ್ರೆ ಏನ್ ಪ್ರಯೋಜನ ಏನಾಗ್ತದೆ? ಆಮೇಲೆ ನಿಮಗೆ ಸಂವಿಧಾನಬದ್ಧವಾದಂತ ಚುನಾವಣಾ ಆಯೋಗ ಇಲ್ಲ. ಅದಕ್ಕೋಸ್ಕರ ಎಲ್ಲ ಶಾಸಕರು, ಬೂತಂತ ಅಭ್ಯರ್ಥಿಗಳು, ಲೋಕಸಭಾ ಸದಸ್ಯರು, ಸೋತ ಲೋಕಸಭಾ ಅಭ್ಯರ್ಥಿಗಳು ಇದನ್ನ
ಅದಕ್ಕೋಸ್ಕರ ಈ ತಿಂಗಳು ಬಹಳ ಪ್ರಮುಖವಾದಂತ ತಿಂಗಳು. ಜೂನ್ 30ರಿಂದ 29ನೇ ತಾರೀಕಿಗೆ ನಿಮಗೆ ಪ್ರತಿಯೊಬ್ಬ BLOಗಳು ಪ್ರತಿ ಮತದಾರರ ಮನೆಗೂ ಹೋಗ್ತಾರೆ, ಪ್ರತಿ ಮನೆಗೂ ಹೋಗ್ತಾರೆ. ನೀವು ವಿಧಾನಸಭಾ ಸದಸ್ಯರಿಗೆ ಅಭ್ಯರ್ಥಿಗಳಿಗೂ ಹಿರಿಯರು ಜೊತೆಗೆ ಕನಿಷ್ಠ ಪಕ್ಷ ಇಬ್ಬರನ್ನ ಒಂದು ಬೂತ್ ಲೆವೆಲ್ ನಲ್ಲಿ ಆಯ್ಕೆ ಮಾಡಬೇಕು. ಎಲ್ಲ ಮತದಾರರು ಗೊತ್ತಿದೆ, ಎಲ್ಲ ಮತದಾರರು ಬೂತ್ ಲೆವೆಲ್ ಅಲ್ಲೇ ಮತದಾರ ಆಗಿರ್ಬೇಕು, ಬೂತ್ ಲೆವೆಲ್ ಮತದಾರ ಆಗಿರ್ಬೇಕು. ಆ ಮತದಾರರು ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ, ಅದನ್ನು ಸಹಿಸಿರ್ತಕ್ಕಂಥ ಕೆಲಸವನ್ನು ಯಾರಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇದೆ, ಯಾರ ಮತ್ತೊಮ್ಮೆ ಶಾಸಕರಾಗಬೇಕು ಅಂತ ಇದ್ದಾರೆ, ಮತ್ತೆ ಸೋತಿರತಕ್ಕಂಥ ಅಭ್ಯರ್ಥಿಗಳು ಶಾಸಕರಾಗಬೇಕು ಅಂತ ಇದ್ದಾರೆ, ಮತ್ತೆ ಪ್ರಜಾಪ್ರಭುತ್ವ ಉಳಿಸಲಿಕ್ಕೋಸ್ಕರ, ದೇಶವನ್ನು ಉಳಿಸಲಿಕ್ಕೋಸ್ಕರ, ಸಂವಿಧಾನವನ್ನು ಉಳಿಸಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡಲೇಬೇಕು. ಇದು ಈ ಸಮಾವೇಶ ಮಾಡೋದು ಉದ್ದೇಶ ಎಲ್ಲ ಸಂಘಟನೆಗೋಸ್ಕರ ಮಾಡ್ತಾ ಇದೆ. ಇವತ್ತು ಇಲ್ಲಿ ಸಂವಿಧಾನ ನನ್ನ ಕಾರಣಕ್ಕೋಸ್ಕರ ಈ ಸಮಾವೇಶ. ಬಿಜೆಪಿ ಅವರ ಕುತಂತ್ರ ಇದೆಯಲ್ಲ, ಮೋದಿಯವರ ಕುತಂತ್ರ ಇದೆಯಲ್ಲ, ಅದು ಎಲ್ಲ ಜನರಿಗೆ ಬಯಲಾಗತಕ್ಕಂಥ ಕೆಲಸವನ್ನು ಇಲ್ಲೇ ಹೋದ್ರೆ ಈ ದೇಶ ಸರ್ವಾಧಿಕಾರಕ್ಕೆ ಹೋಗ್ತದೆ, ನೀವು ಮತ್ತೆ ಗುಲಾಮರಾಗ್ತಕ್ಕಂಥ ಪರಿಸ್ಥಿತಿ. ಇವ್ರು ಯಾರ ಜೊತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದರು, ಇವರು ಯಾರ ಜೊತೆ ಸ್ನೇಹದಿಂದ ಇದ್ರು, ಯಾರ ಜೊತೆ ಸ್ನೇಹದಿಂದ ಇದ್ರು, ಯಾವತ್ತಾರು ಹೋರಾಟ ಮಾಡಿದ್ರ? ಎಡಗೆ ಇರ್ಬೋದು ಅಥವಾ ಏನೇನು ಗುರೂಜಿ ಸಾವರ್ಕರ್ ಸುಮ್ಮನೆ ಅವರು ವೈಭವೀಕರಿಸಬಿಟ್ಟಿದ್ದಾರೆ. ಸಾವರ್ಕರ್ ಯಾವತ್ತೂ ಕೂಡ ಬ್ರಿಟಿಷರಿಗೆ ಕ್ಷಮಾಪಣೆ ಕೇಳ್ಬಿಟ್ಟು ಹೊರಗಡೆ ಜೈಲಿಂದ ಹೊರಗಡೆ ಸುಳ್ಳು ಹೇಳೋದ್ರಲ್ಲಿ ನಿಶ್ಚಯರು ಬಿಜೆಪಿಯವರು. ಅದಕ್ಕೋಸ್ಕರ ನೀವು ಒಂದು ತಿಂಗಳು ಎಲ್ಲೂ ಹೋಗ್ದೇನೆ ಯೋಚನೆ ಮಾಡ್ತೀರಿ ಅಲ್ವಾ? ಶಾಸಕರು ಕೈ ಎತ್ತಿ, ಶಾಸಕರು ನೋಡೋಣ, ಸೋತಂತ ಅಭ್ಯರ್ಥಿಗಳು ನೀವೆಲ್ಲರೂ ಕೂಡ ಜಾಗೃತಿಯನ್ನು ವಹಿಸ್ತೀವಿ. ನೀವು ಜಾಗೃತಿ ವಹಿಸ್ತೇ ಹೋದ್ರೆ ನಿಮ್ಮ ಮಾರಣ ಹೋಮ ಆಗ್ತದೆ, ನಿಮ್ಮ ಮಾರಣ ಹೋಮ ಆಗ್ತದೆ. ನಮ್ದೇನೋ ರಾಜಕೀಯ ಮುಗಿತು, ಆದ್ರೆ ನೀವು ಮುಂದೆ ಚುನಾವಣೆ ನಿಲ್ತಕ್ಕಂಥವ್ರು, ಇನ್ನು ಬಹಳ ವರ್ಷ ಚುನಾವಣೆ ಕಣದಲ್ಲಿ ಇರ್ತಕ್ಕಂಥವ್ರು, ನೀವು ಎಚ್ಚರ ವಹಿಸ್ತೇ ಹೋದ್ರೆ ಭಾರಿ ಕಷ್ಟ. ಅದಕ್ಕೆ ಯಾವ ಒಬ್ಬ ಹೇಳ್ತಾ ಇದ್ದ, ಒಮ್ಮೆ ಬೆಂಗಳೂರಿನಲ್ಲಿ ಶಾಸಕರು ಸೋತ ಅಭ್ಯರ್ಥಿಗಳು ಸಭೆ ಮಾಡೋದು, ಅಲ್ಲಿ ಹೇಳ್ತಾ ಇದ್ರು ಅವಕಾಶ ಇದೆ ನಿಮಗೆ, ಒಂದು ವೇಳೆ ಅವಕಾಶದಿಂದ ನೀವು ಮುಚ್ಚಿತರಾದ್ರಿ, ತಪ್ಪಿಸ್ತಿದ್ರಿ, ನಿಮ್ಗೆ ಅಪಾಯ ಆಗ್ತದೆ. And I think I made myself very clear. ಅಲ್ಲ, ನಿಮ್ಗೆಲ್ಲ ಅರ್ಥ ಆಗಿದೆಯಲ್ಲ? ಅದಕ್ಕೋಸ್ಕರ ಅದಕ್ಕೆ ಎಂತ ಫಾರಂ, ಅದು ಎನ್ಯುಮರೇಷನ್ ಫಾರಂ ನಿಮ್ಗೆ 2 ಕೊಡ್ತದೆ.
ಅದನ್ನ ಸರಿಯಾಗಿ ವಸತಿ ಮಾಡಿ ನಿಮ್ಗೆ ಪ್ರತಿಯೊಬ್ಬರು ಕೂಡ ನಿಮ್ ಕ್ಷೇತ್ರದಲ್ಲಿ ಎನ್ಯುಮರೇಷನ್ ಅಪ್ಲಿಕೇಶನ್ ಹಾಕಿದಾರಾ ಇಲ್ವಾ ಅಂತ ನೋಡ್ತಾರೆ. ಆ ಎನ್ಯುಮರೇಷನ್ ಸ್ವೀಕೃತಿ ಸಿಕ್ಕಿದೆಯಾ ಇಲ್ವಾ ಅಂತ ಇದನ್ನ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ನಂಬಿಕೆ ಇದೆ. ಅದಕ್ಕೋಸ್ಕರನೇ ಪಾಪ ಸುದರ್ಶನ್ ಅವರು ಇಡೀ ರಾಜ್ಯದೆಲ್ಲ ಸುತ್ತಿ ಇವ್ರನ್ನೆಲ್ಲ ಜಾಗೃತಿಗೊಳಿಸ್ತಕ್ಕಂಥ ಕೆಲಸ. ಕಾಂಗ್ರೆಸ್ ಮಾತ್ರ ಹೊಣೆಗಾರಿಕೆ ಇರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ದೇಶ ಉಳಿಸ್ತಕ್ಕಂಥವ್ರು ಕಾಂಗ್ರೆಸ್ ಮಾತ್ರ, ಸಂವಿಧಾನ ಉಳಿಸ್ತಕ್ಕಂಥವ್ರು ಕಾಂಗ್ರೆಸ್ ಮಾತ್ರ, ಸ್ವಾತಂತ್ರ್ಯ ತಂದುಕೊಟ್ಟಿರುವವರು ಕಾಂಗ್ರೆಸ್ ಮಾತ್ರ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೋಸ್ಕರ ಇಷ್ಟೊಂದು ಈಗ ಅಧ್ಯಕ್ಷರು ಬೆಂಗಳೂರಿಗೆ ಕರ್ನಾಟಕ ಇಲ್ಲಿ ಮೈಸೂರು ಬಂದು ಇದನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿರ್ತಕ್ಕಂಥದ್ದು. ಡಿ ಸಿ ಚಂದ್ರಶೇಖರ್, ಯತೀಂದ್ರ, ಸುದರ್ಶನ್ ಅವರೆಲ್ಲ ಇದನ್ನೇ ಹೇಳಿರ್ತಕ್ಕಂಥದ್ದು ಅಲ್ವಾ? ಬಹುಶಃ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಹೇಳಿ ನಾನು ಒಪ್ಕೊಂಡಿದ್ದೆ. ವೆರಿ ವೆರಿ ಕ್ರೂಷಿಯಲ್, ವೆರಿ ವೆರಿ ಕ್ರೂಷಿಯಲ್. ನಿಮಗೆ ಜೂನ್ 30ರಿಂದ ಜುಲೈ 29ನೇ ತಾರೀಕಿನವರೆಗೆ, ಜುಲೈ 30ರಿಂದ ಜುಲೈ 29ನೇ ತಾರೀಕಿನವರೆಗೆ ವೆರಿ ವೆರಿ ಕ್ರೂಷಿಯಲ್. ನೀವು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಕೆಲಸಗಳಲ್ಲಿ ಈ ಒಂದು ತಿಂಗಳಲ್ಲಿ ಇದೇ ಕೆಲಸ ಮಾಡ್ಬೇಕು, ಇದೇ ಕೆಲಸ ಮಾಡ್ಬೇಕು ಮಾಡ್ತೀನಿ ಅಂತಕ್ಕಂಥ ನಂಬಿಕೆಯಿಂದ ನಾನು ಹರಿಪ್ರಸಾದ್ ಏನ್ ಹೇಳಿದ್ರು, ಯತೀಂದ್ರ ಏನ್ ಹೇಳಿದ್ರು, ಚಂದ್ರಶೇಖರ್ ಏನ್ ಹೇಳಿದ್ರು, ಸುದರ್ಶನ್ ಹೇಳಿದ್ರು, ಇಷ್ಟು ಸಾಕು ಅಂತ ಅನ್ಸುತ್ತೆ ನನಗೆ. ನೀವು ಎಚ್ಚರಿಕೆಯಿಂದ ಇದ್ರೆ ಅಷ್ಟೇ ಸಾಕು. ಎಚ್ಚರಿಕೆಯಿಂದ ಒಬ್ಬ ಮತದಾರ ಯಾಕಂದ್ರೆ ಬಿಜೆಪಿ ಟಾರ್ಗೆಟ್ ಕೊಡೋದೇ ಅದಕ್ಕೋಸ್ಕರ. ಈಗ ವೆಸ್ಟ್ ಬೆಂಗಾಲ್ ಸೋತದ ಯಾಕೆ, ಹರಿಯಾಣ ಸೋತದ ಯಾಕೆ, ಮಹಾರಾಷ್ಟ್ರ ಸೋತದ ಯಾಕೆ, ಬಿಹಾರ್ ಸೋತದ ಯಾಕೆ? ಎಲ್ಲ ಅರ್ಥ ಮಾಡ್ಕೊಂಡಿದೀರಿ ಅಂತಕ್ಕಂಥ ಅವನೇ ಇದನ್ನೆಲ್ಲ ನಿಮಗೆ ಎಚ್ಚರ ವಹಿಸ್ತೀರಿ ಅಂತಕ್ಕಂಥ ವಿಶ್ವಾಸದೊಡನೆ ನಾನು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.